ರಾಜ್ಯದ ಜನರಿಗೆ ಶಾಕ್ಗಳ ಒಂದು ಗ್ಯಾರಂಟಿ ಕೊಡುವಂತಹ ಸರ್ಕಾರದ ಕ್ರಮ ಈಗ ಮುಂದುವರೆದಿದೆ. ಈಗ ಯಾವ ರೀತಿಯ ಶಾಕ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವಾ ಶುಲ್ಕವನ್ನ ಹೆಚ್ಚಳ ಮಾಡೋ ಮೂಲಕವಾಗಿ ಹೊರರೋಗಿ ಮತ್ತು ಒಳರೋಗಿ ಲ್ಯಾಬ್ ಶುಲ್ಕ ಎಲ್ಲವನ್ನೂ ಕೂಡ ಹೆಚ್ಚಳ ಮಾಡಿದ್ದಾರೆ. ಅದು 1ಕ್ಕೆ 2 ಪಟ್ಟು ಹೆಚ್ಚು, ಶೇಕಡಾ 15ರಿಂದ 20ರಷ್ಟು ಸೇವಾ ಶುಲ್ಕ ಹೆಚ್ಚಳ ಮಾಡಿದ್ದೀವಿ ಅಂತಾರೆ ಸಚಿವರು. ಗ್ಯಾರಂಟಿಗಾಗಿ ಆಸ್ಪತ್ರೆಗಳ ಶುಲ್ಕ ಹೆಚ್ಚಳ ಆಗಿಲ್ಲ ಅನ್ನೋದು ಅವರ ಒಂದು ವಾದ. ಹಾಗಾದ್ರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಂತಹ ಸ್ಪಷ್ಟನೆಗೂ ಅಲ್ಲಿ ಸೇವಾ ಶುಲ್ಕವನ್ನ ಹೆಚ್ಚಳ ಮಾಡಿರುವಂತಹ ರೀತಿಗೂ ಒಂದಕ್ಕೊಂದು ಸಾಮ್ಯತೆ ಇದೆಯಾ ಅಂತ ಅಂದ್ರೆ ಖಂಡಿತ ಇಲ್ಲ. ಒಂದು ಕಡೆಯಲ್ಲಿ 10 ರೂಪಾಯಿ ಇದ್ದ ಜಾಗದಲ್ಲಿ 20 ರೂಪಾಯಿ, 50 ಇದ್ದ ಜಾಗದಲ್ಲಿ 100 ರೂಪಾಯಿ, ಹೀಗೆ 1ಕ್ಕೆ 2ರಷ್ಟು ಏರಿಸಿಕೊಂಡು ಹೋಗಿದ್ದಾರೆ. ಯಾವ್ದ್ಯಾವುದಕ್ಕೆ? OPD ಅಲ್ಲಿ ಹಳೆಯ ದರ ಇದ್ದಿದ್ದು 10 ರೂಪಾಯಿ, ಈಗ ಹೊಸದಾಗಿ 20 ರೂಪಾಯಿಯನ್ನ ಪಾವತಿ ಮಾಡಬೇಕಾಗತ್ತೆ. ಅಂದ್ರೆ ಅರ್ಥ 10 ರೂಪಾಯಿನ ಹೆಚ್ಚಳ ಮಾಡಿದ್ದಾರೆ. ಕೆಲವೊಂದು ಮಿನಿಮಲ್ ಚಾರ್ಜಸ್ ಏನಿದೆ ಅದನ್ನ ನಾವು ಇಲ್ಲಿವರೆಗೂ ಮಾಡಿರಲಿಲ್ಲ, ಈಗ ಏರಿಸಿದ್ದೀವಿ ಅಂತ ಅಂದ್ರೆ ಅದನ್ನ ಒಪ್ಪಬಹುದಿತ್ತು. ಆದರೆ ಎಲ್ಲವುದಕ್ಕೂ ಕೂಡ ಈ ರೀತಿಯಾಗಿ ಜಾಸ್ತಿ ಏರಿಸ್ಕೊಂಡು ಹೋಗೋದಕ್ಕೆ ರೀಸನ್ ಏನು? ಇನ್ನು ಒಳರೋಗಿಗಳ ಅಡ್ಮಿಷನ್ಗೆ ಹಳೆಯ ದರ 25 ರೂಪಾಯಿ, ಈಗ 50 ರೂಪಾಯಿಯನ್ನ ಮಾಡಿದ್ದಾರೆ. ಅಂದ್ರೆ ಅರ್ಥ 25 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮುಂದುವರೆದಂತೆ ರಕ್ತ ಪರೀಕ್ಷೆಗೆ ಅಂತ ಏನಾದರೂ ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿಯೂ ಕೂಡ ದರ ಏರಿಕೆಯ ಬಿಸಿಯನ್ನ ಅನುಭವಿಸಬೇಕಾಗತ್ತೆ. ಒಳರೋಗಿಗಳು ಮತ್ತು ಹೊರರೋಗಿಗಳ ಪಟ್ಟಿ ಜೊತೆಗೆ OPD, ರಕ್ತ ಪರೀಕ್ಷೆ ಇದೆಲ್ಲದರ ದರ ವಿವರ ಹೀಗಿದೆ. ಹಳೆಯ ದರ 70 ರೂಪಾಯಿ ಇತ್ತು, ಈಗ 120 ರೂಪಾಯಿ, ಅಂದ್ರೆ 50 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಇದು ಶೇಕಡಾ 15ರಿಂದ 20% ಹೆಚ್ಚಳನ. ವಾರ್ಡ್ ಚಾರ್ಜಸ್ ದರ ಹಳೆಯ ದರ 25 ರೂಪಾಯಿ ಇತ್ತು, ಈಗ 50 ರೂಪಾಯಿ, ಅಂದ್ರೆ 25 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಇದು ಕೂಡ 15ರಿಂದ 20% ಹೆಚ್ಚಳನ. ಮಾನ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಬಗ್ಗೆ ಕ್ಲಾರಿಟಿಯನ್ನ ಕೊಡಬೇಕು. ಮತ್ತೆ ಆಸ್ಪತ್ರೆಯಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಅಂತ ಒಂದು ದರ ಇದೆ, ಅದು 10 ರೂಪಾಯಿ ಇತ್ತು ಇಲ್ಲಿವರೆಗೂ, ಈಗ ಏಕ್ದಮ್ 40 ರೂಪಾಯಿ ಏರಿಕೆ ಮಾಡಿದ್ದಾರೆ. ಅಂದ್ರೆ 50 ರೂಪಾಯಿ ಕೊಡಬೇಕಾಗತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಸೇವೆಯನ್ನ ಪಡೆಯೋರು. ಇದೆಲ್ಲ ಯಾಕೆ ಮಾಡಿದ್ದಾರೆ ಅಂದ್ರೆ ಗ್ಯಾರಂಟಿಯನ್ನ ಉಳಿಸ್ಕೊಳ್ಳಿಕ್ಕೆ, ಗ್ಯಾರಂಟಿಗಾಗಿ ಉಳಿತಾಯಕ್ಕಾಗಿ ಅಲ್ಲ, ಬದಲಾಗಿ ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿಗಾಗಂತೆ. ಬೇರೆ ಸೇವೆಗಳು ನೀಡಬೇಕು, ಸ್ವಚ್ಛತೆ, ಕ್ಲೀನಿಂಗು, ಸಣ್ಣ ಪುಟ್ಟ ಅದು ಆಸ್ಪತ್ರೆ ಸಮಿತಿ ಅವ್ರಿಗೆ ಏನು 10 ರೂಪಾಯಿ ಇರೋದನ್ನು 15 ರೂಪಾಯಿ 20 ರೂಪಾಯಿ ಮಾಡಿರ್ತಾರೆ, 50 ರೂಪಾಯಿ ಇರೋದನ್ನು 75 ರೂಪಾಯಿ 80 ರೂಪಾಯಿ ಮಾಡಿರ್ತಾರೆ. ಇದು ARS ಸಮಿತಿ ಏನಿರ್ತದೆ, ARS ಸಮಿತಿಯ ತಾಲೂಕು ಆಸ್ಪತ್ರೆ ಅಧ್ಯಕ್ಷರು MLAಗಳೇ ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ. ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ. ಆ ದುಡ್ಡು ಸರ್ಕಾರ ಕಡೆ ಏನು ಹೋಗಲ್ಲ, ಅದು ಆಸ್ಪತ್ರೆಯಲ್ಲೇ ಇರ್ತದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು. ಅದನ್ನು ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ.